ನೆಕ್ಸ್ಟು ಇನ್ ಆರ್ಡರು ಪೋಸ್ಟ್ ಆರ್ಡರ್ ಕೊಟ್ಟಿದ್ದಾರೆ. ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ಬಿಟ್ಟಿದ್ದೆ ಇನ್ ಆರ್ಡರು ಪ್ರೀ ಆರ್ಡರು ಈ ಥರ ಕೊಟ್ಟರೆ ಹೇಗೆ ಮಾಡಬೇಕು ಅಂತ. ಇಲ್ಲಿ ಆಲ್ಫಾಬೆಟ್ಸ್ ಅವ್ರು ಏನೇ ಕೊಡಲಿ ಇದೇ ಥರ ಮೆಥಡೇ ಎಲ್ಲದಕ್ಕೂ. ಇಲ್ಲಿ ಇನ್ ಆರ್ಡರು ಪೋಸ್ಟ್ ಆರ್ಡರ್ ಕೊಟ್ಟಿದ್ದಾರೆ. ಇದು ಮಾಡಲ್ ಕ್ವಶನ್ ಪೇಪರ್ ಕ್ವಶನ್ ಇದು. ಸೊ ಫಸ್ಟ್ ಇದರಲ್ಲಿ ಯಾವುದು ಇನ್ ಆರ್ಡರ್ ಅಂತಂದು ಇವಾಗ ಪೋಸ್ಟ್ ಆರ್ಡರ್ ಅಂದರೆ ಲಾಸ್ಟಿಗೆ ನೋಡಬೇಕು. ಲಾಸ್ಟ್ ಯಾವುದಿದೆ ಎ ಇದೆ, ಅದೇ ರೂಟ್. ಇನ್ ಆರ್ಡರಲ್ಲಿ ರೂಟು ಎ. ಫಸ್ಟು ಎ ರೂಟ್ ಹಾಕ್ಕೊಳ್ತೀರಾ ಎ. ನೆಕ್ಸ್ಟು ಇವಾಗ ಎ ಆದಮೇಲೆ ಆಲ್ಫಾಬೆಟ್ ಏನು ಬಿ. ಬಿ ಎಲ್ಲಿದೆ ಇನ್ ಆರ್ಡರಲ್ಲಿ, ಈಗ ಲೆಫ್ಟ್ ಸೈಡು ಬಿ ಇದೆ, ಸೊ ಬಿ. ನೆಕ್ಸ್ಟು ಸಿ, ಈಗ ರೈಟ್ ಸೈಡು ಸಿ ಇದೆ. ಓಕೆನಾ? ನಿಧಾನ ನೋಡಿ, ನಿಧಾನ ಮಾಡಿ, ಅರ್ಜೆಂಟ್ ಮಾಡೋಕ್ಕೆ ಹೋಗಬೇಡಿ, ನನಗೆ ಗೊತ್ತು ಅಂತೇಳಿ. ಎ ಬಿ ಸಿ ಆದಮೇಲೆ ಡಿ. ಡಿನ ಈಗ ರೈಟ್ ಸೈಡ್ ಇದೆ, ಈಗ ರೈಟ್ ಸೈಡ್ ಇದೆ, ಆದರೆ ಈಗ ರೈಟ್ ಸೈಡ್ ಬಿ ಹಾಕಿದ್ದೀವಿ. ಬಿ ಎಲ್ಲಿದೆ, ಬಿಗೂ ಲೆಫ್ಟ್ ಸೈಡ್, ಬಿಗೂ ಲೆಫ್ಟ್ ಸೈಡ್ ಇದೆ, ಈಗೂ ಲೆಫ್ಟ್ ಸೈಡ್ ಇದೆ. ಹಾಗಂದರೆ ಈಗ ಲೆಫ್ಟ್ ಸೈಡ್ ಬಿ ಬಂತು, ಬಿಗೆ ಲೆಫ್ಟ್ ಸೈಡು ಡಿ ಹಾಕ್ಬೇಕು ಈ ಥರ ಡಿ. ನೆಕ್ಸ್ಟ್ ಏನು, ಡಿ ಆದಮೇಲೆ ಎ ಬಿ ಸಿ ಡಿ ಇ. ನೆಕ್ಸ್ಟ್ ಈಗ ರೈಟ್ ಸೈಡಿಗೆ ಇ ಇದೆ, ಆದರೆ ಸಿಗೆ ಲೆಫ್ಟ್ ಸೈಡು ಇ ಇದೆ, ಅದಕ್ಕೆ ಇಲ್ಲಿ ಹಾಕಬೇಕು. ನೆಕ್ಸ್ಟ್ ಫಸ್ಟು ಎ, ಈಗ ಲೆಫ್ಟು ಬಿ, ಈಗ ರೈಟ್ ಸೈಡು ಸಿ. ನೆಕ್ಸ್ಟು ಡಿ ಎಲ್ಲಿದೆ, ಬಿಗ ಲೆಫ್ಟ್ ಸೈಡು ಡಿ. ಡಿ ಆದಮೇಲೆ ಇ. ಎ ಎಲ್ಲಿದೆ, ಈಗ ರೈಟ್ ಸೈಡ್ ಇ, ಆದರೆ ಸಿಗ ಲೆಫ್ಟ್ ಸೈಡು ಇ. ಅದಾದಮೇಲೆ ಎಫ್, ಸಿಗ ಲೆಫ್ಟ್ ಸೈಡು ರೈಟ್ ಸೈಡ್ ಎಫ್. ಓಕೆನಾ? ಎಫ್ ಒಟ್ಟು ಇದ್ರ ಪ್ರಕಾರನೇ ಯಾವ್ಯಾವ ಕಡೆ ಇದ್ದಾವೆ ಅಂತ ನೋಡಿ ಹಾಕ್ಕೊಳ್ತಾ ಹೋಗ್ಬೇಕು. ಎಫ್ ಆಯಿತಾ? ನೆಕ್ಸ್ಟು ಜಿ. ಜಿ ಎಲ್ಲಿದೆ, ಈಗ ಲೆಫ್ಟ್ ಸೈಡು ಜಿ, ಆದರೆ ಡಿಗ ಲೆಫ್ಟ್ ಸೈಡು ಜಿ, ಅದಕ್ಕೆ ಇಲ್ಲಿ ಜಿ ಹಾಕಬೇಕು. ಡಿಗ ಲೆಫ್ಟ್ ಸೈಡು ಜಿ ಆಯಿತಾ? ಜಿ ಆದಮೇಲೆ ಎಚ್ ಎಲ್ಲಿದೆ, ಡಿಗ ರೈಟ್ ಸೈಡಿಗೆ ಇದೆ, ಸೊ ಡೈರೆಕ್ಟ್ ಎಚ್. ಈಗ ಎಚ್ ಆಯಿತಾ? ನೆಕ್ಸ್ಟ್ ಏನು ಐ. ಈಗ ರೈಟ್ ಸೈಡ್ ಐ, ಆದರೆ ಸಿಗೆ ಲೆಫ್ಟ್ ಸೈಡು ಐ, ಆದರೆ ಈಗೆ ರೈಟ್ ಸೈಡ್ ಐ, ಇಲ್ಲಿ ಐ ಬಂತು. ಇವಾಗ ಇದನ್ನು ಕನ್ಫರ್ಮ್ ಮಾಡ್ಕೊಳ್ಳೋಕ್ಕೆ ಇನ್ ಆರ್ಡರ್ ಪ್ರೀ ಆರ್ಡರು ಬರೆದು ನೋಡ್ಬೋದು, ಪೋಸ್ಟ್ ಆರ್ಡರು ಬರಿಬೋದು. ಈಗ ಇನ್ ಆರ್ಡರ್ ಬರೆದ್ರೆ ಫಸ್ಟು ಜಿ ಡಿ ಎಚ್ ಬರುತ್ತಾ, ಜಿ ಡಿ ಎಚ್. ಇದಾದಮೇಲೆ ಇದು ರೂಟ್ ಆಗುತ್ತೆ, ಇದಿಷ್ಟಕ್ಕೂ ಇದು ರೂಟ್, ಅಂದರೆ ಇದು ಬರುತ್ತಾ. ನೆಕ್ಸ್ಟು ಬಿ, ಯಾಕಂದರೆ ಇಲ್ಲಿ ಲೆಫ್ಟ್ ಸೈಡಿಗೆ ಏನೂ ಇಲ್ಲ. ಇದಕ್ಕಾದಮೇಲೆ ಎ ಬರುತ್ತಾ, ಎ. ಇವಾಗ ಇಲ್ಲಿಂದ ಆದಮೇಲೆ ಮತ್ತೆ ಇದನ್ನು ಬರ್ಕೋಬಾರ್ದು, ಮತ್ತು ಲಾಸ್ಟಿಂದ ಇಲ್ಲಿ ಏನೂ ಇಲ್ಲ, ಆಮೇಲೆ ಇ ಐ ಬರುತ್ತಾ. ಇ ಐ ಆದಮೇಲೆ ಏನು ಬರುತ್ತೆ, ಇದು ರೂಟ್ ಆಗುತ್ತಾ ಇದಕ್ಕೆ, ಸಿ. ನೆಕ್ಸ್ಟು ಎಫ್ ಬರುತ್ತೆ, ಇದಿಷ್ಟ. ಈಗ ಇದನ್ನು ಕಂಪೇರ್ ಮಾಡಿ ಇನ್ ಆರ್ಡರ್, ಜಿ ಡಿ ಎಚ್ ಪಿ ಎ ಇ ಐ ಸಿ ಎಫ್. ಪೋಸ್ಟ್ ಆರ್ಡರ್ ಕೂಡ ಬರಿಬೋದು. ಪೋಸ್ಟ್ ಆರ್ಡರ್ ಅಂತಂದ್ರೇನು, ರೂಟನ್ನು ಲಾಸ್ಟಿಗೆ ಬರೀಬೇಕು. ಫಸ್ಟು ಲೆಫ್ಟು ರೈಟು ಆಮೇಲೆ ರೂಟು, ಜಿ ಎಚ್ ಡಿ. ಈಗ ಈ ಕಡೆ ಸೈಡ್ ಏನೂ ಇಲ್ಲ ಅಂತಂದಾಗ ಇದು ಎಲ್ಲದಿಷ್ಟು ಬರೆದಿದ್ವಿ, ಇದು ಬಿ. ಆಮೇಲೆ ಈ ಕಡೆ ಸೈಡ್ ಇದೆ, ಅದಕ್ಕೆ ಏನ ಬರಿಬಾರ್ದು, ಫಸ್ಟ್ ಇಲ್ಲಿಂದ ಬರ್ಕೊಂಡು ಐ ಆದಮೇಲೆ ಇ ಆದಮೇಲೆ ಎಫ್ ಆದಮೇಲೆ ಸಿ, ಲಾಸ್ಟಿಗೆ ಇದನ್ನು ಕಂಪೇರ್ ಮಾಡಬೇಕು. ಜಿ ಎಚ್ ಡಿ ಬಿ ಐ ಇ ಎಫ್ ಸಿ ಎ. ಪೋಸ್ಟ್ ಆರ್ಡರ್ ಬಂತಾ? ಸೊ ಇದಿಷ್ಟೇ ಬೈನರಿ ಟ್ರೀನ ಕನ್ಸ್ಟ್ರಕ್ಟ್ ಮಾಡೋದು. ಯಾವ್ದು ಕೊಟ್ಟರು ಇದೇ ಥರನೇ ಹಾಕಿ. ಥ್ಯಾಂಕ್ ಯು.